ಆ ಬಿಳಿ ಮರಿ ಸಿಕ್ಕುತ್ತೆ. ಉಳಿದ ಮರಿಗಳನ್ನ ತಾಯಿನ ಬಿಟ್ಟು ಆ ಮರಿ ತರ್ತಾರೆ, ಭಾರಿ ಚೆನ್ನಾಗಿ ಸಾಕ್ತಾರೆ. ರಾಜ ಆಶ್ಚರ್ಯದಿಂದ ನೋಡ್ತಾರೆ. ಆ ರೀತಿ ಆಮೇಲೆ ಆ ಮರಿನ ಸಾಕ್ತಾರೆ, ಅದಕ್ಕೆ ಮೋನ ಅಂತ ಹೆಸರಿಡ್ತಾರೆ. ಆಮೇಲೆ ಹುಲಿ ಏಕಾಂತ ಜೀವಿ. ಹುಲಿಗೆ ಈ ಸಮಯದಲ್ಲಿ ಈ ತಿಂಗಳು ನವಂಬರ್ ಡಿಸೆಂಬರಲ್ಲಿ ಅವುಗಳ ಮಿಲನದ ಸಮಯ. ಆಮೇಲೆ ಹುಲಿಗಳಲ್ಲಿ ಹಲವಾರು ರೀತಿ ಇದೆ ಅಂತ ನಾನು ಹೇಳಿದೆ. ಸುಮಾರು ಒಂದು 50, 60, 70, 80 ವರ್ಷದ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆವಾಗ ರಾಜರು ಇದ್ದಿದ್ದು ಬ್ರಿಟಿಷ್ ಅಧೀನ ರಾಜರು ಇಡೀ ಇಂಡಿಯಾ ತುಂಬಾ ಇದ್ದಾಗ ಇದ್ರು. ಆ ಸಮಯದಲ್ಲಿ ಮಧ್ಯಪ್ರದೇಶದ ರೇವಾ ಸಂಸ್ಥಾನದ ರಾಜ ಮಾರ್ತಾಂಡ ಸಿಂಗ್ ಹತ್ತಿರ ಅಲ್ಲಿ ಒಂದು ದಿವಸ ರಾಜ ಅರಮನೆಯಲ್ಲಿ ಕೂತಾಗ ಒಂದು ಅಲ್ಲಿಯ ಜನಗಳು, ಹಳ್ಳಿ ಜನರು ಓಡೋಡಿ ಬರ್ತಾರೆ. ಓಡೋಡಿ ಬಂದು ರಾಜನ ಹತ್ರ ಹೇಳ್ತಾರೆ, ಒಂದು ಹುಲಿ ಮರಿ ಹಾಕ್ಕೊಂಡು ಅದ್ರ 6 ಮರಿಗಳ ಜೊತೆ ನಾವು ಕಾಡಲ್ಲಿ ತಿರುಗಾಡ್ತಾ ಇದೆ ಅಂತ. ಆದರೆ ಕೇಳಿ ಮಧ್ಯಪ್ರದೇಶ ಹುಲಿಗಳ ತವರು ಮನೆ. ಆದರೆ ಅಲ್ಲಿ ಹುಲಿಗಳು ಇರೋದು ಸರ್ವೇ ಸಾಮಾನ್ಯ ಸುದ್ದಿ. ಆದರೆ ಅದರೊಳಗೆ ಇನ್ನೊಂದು ಸುದ್ದಿ ಇರ್ತದೆ. ಇಡೀ ಪ್ರಪಂಚನೇ ಬೆಚ್ಚಿ ಬೀಳೋ ಅಂಥ ಒಂದು ವಿಚಾರ ಇರ್ತದೆ. ಅಂಥ ರೇವ ಮಹಾರಾಜನೇ ಒಂದು ಸತಿ ಬೆಚ್ಚಿ ಬೀಳ್ತಾನೆ ಅವ್ರು ಹೇಳಿದ ಸುದ್ದಿ. ಅದೇನೆಂದರೆ, ಆ ಹುಲಿಯ ಜೊತೆ ಇರುವ 6 ಮರಿಗಳಲ್ಲಿ ಒಂದು ಬಿಳಿ ಹುಲಿ ಮರಿ ಇರುತ್ತೆ. ಅವನು ಎಲ್ಲ ರಾಜರಂಗಲ್ಲ. ಕೆಲವು ರಾಜರುಗಳೆಲ್ಲ ಹಿಂದೆ ಬ್ರಿಟಿಷ್ ಅಧೀನ ರಾಜರು ಇರ್ತಾರಲ್ಲ, ಅವರೆಲ್ಲ ಬ್ರಿಟಿಷರು ಏನು ಇವ್ರದ್ದು ರಕ್ಷಣೆ ನೋಡ್ಕೊಂತಿರ್ತಿದ್ದಾರೆ. ಇವರು ಮೆರೆಯೋದು, ಪ್ರಪಂಚ ತಿರುಗೋದು, ಮಜಾ ಮಾಡೋದು ಅದೇ ಇರುತ್ತೆ. ಆದರೆ ನಮ್ಮ ಮೈಸೂರು ಮಹಾರಾಜರು ಹಾಗಲ್ಲ. ಇರಲಿ. ಆಮೇಲೆ ಏನಾಗ್ತದೆ, ಅವನು ದೂರದರ್ಶಿ, ಒಬ್ಬ ಒಳ್ಳೆ ಮಹಾರಾಜ. ಅವನೇನು ಹೇಳ್ತಾನೆ ಅಂದರೆ, ನಾಳೆ ಒಂದು 500,000 ಜನ ಸೇರಿಸಿ ನಾಳೆ ಅದು ಯಾವ ಕಾಡಲ್ಲಿದೆ ಅಂತ ಕಂಡುಹಿಡಿ. ನಾಳೆ ಆ ಬಿಳಿ ಮರಿ ಒಂದನ್ನು ನಾವು ಹಿಡಿಬೇಕು, ಇನ್ನು ಉಳಿದನ್ನು ತಾಯಿ ಮರಿ ನಾವು ಬಿಟ್ಟುಬಿಡೋಣ ಅಂತ. ಅದು ಮಾರನೇ ದಿವಸ ಬಲೆ ಎಲ್ಲ ತಗೊಂಡು ಕೇಳ್ಬೇಕಾ, ರಾಜ ಕರೆದ ಅಂದರೆ ಒಂದು 1000 ಜನ ಅದೊಂದು ಕಾಡಿಗೆ ನುಗ್ತಾರೆ. ಒಂದು ಕಡೆಯಿಂದ ಶೋಧಿಸ್ತಾ ಹೋದಾಗ ಆ ಬಿಳಿ ಮರಿ ಸಿಕ್ಕುತ್ತೆ. ಉಳಿದ ಮರಿಗಳನ್ನ ತಾಯಿನ ಬಿಟ್ಟು ಆ ಮರಿ ತರ್ತಾರೆ, ಭಾರಿ ಚೆನ್ನಾಗಿ ಸಾಕ್ತಾರೆ. ರಾಜ ಒಳ್ಳೆ ಚಂದ ಸಾಕ್ತಾನೆ. ಆ ಮರಿ ಗಂಡು ಮರಿ, ಅದೊಂದು ಬಿಳಿ ಹುಲಿ ಅಂದರೆ ಇಡೀ ಪ್ರಪಂಚನೇ ಒಂದು ಸತಿ ಭಾರತದ ಕಡೆ ನೋಡ್ತದೆ, ಇದೇನಪ್ಪ ಒಂದು ಬಿಳಿ ಹುಲಿ ಅಂತ. ಅಂದರೆ ಈಗ ಒಂದು ನಮ್ಮ ಆನೆಗಳಿದ್ದಾವೆ, ಅಂದರೆ ಇಂಡೋನೇಷ್ಯಾದಲ್ಲಿ ಬಿಳಿ ಆನೆಗಳಿದ್ದಾವೆ. ಇಲ್ಲೊಂದು ಬಿಳಿ ಮರಿ ಹುಟ್ಟಿ, ಇಲ್ಲ ಒಂದು ಬಿಳಿ ಸಲಗ ಒಂದು ಬಂದರೆ ಹೆಂಗೆ ಜನಗಳೆಲ್ಲ ಆಶ್ಚರ್ಯದಿಂದ ನೋಡ್ತಾರೆ, ಆ ರೀತಿ. ಆಮೇಲೆ ಆ ಮರಿನ ಸಾಕ್ತಾರೆ, ಅದಕ್ಕೆ ಮೋಹನ ಅಂತ ಹೆಸರಿಡ್ತಾರೆ. ಆಮೇಲೆ ದೊಡ್ಡದಾಗ್ತಾನೆ ಮೋಹನ. 2, 3 ವರ್ಷ, 4 ವರ್ಷಕ್ಕೆ ಮೆಜಾರಿಟಿ ಬರ್ತಾನೆ. ಅದು ಒಂದು ಬೇರೆ ಹೆಣ್ಣು ಹುಲಿ ಹತ್ರ ಅದರ ಸಂಪರ್ಕ ಮಾಡ್ತಾರೆ. ಆವಾಗ ಮಾಮೂಲಿ ಹುಲಿಗಳೇ ಹುಟ್ಟುತ್ತವೆ. ಆದರೂ ರಾಜ ನಿರಾಶೆ ಆಗೋದಿಲ್ಲ. ಅದಾದಮೇಲೆ ಅದಕ್ಕೂ ಹುಟ್ಟಿದ ಮರಿಗಳು ಮತ್ತೆ ಇದಕ್ಕೆ ಸಂಪರ್ಕ ಕಲ್ಪಿಸಿದಾಗ ಅಲ್ಲಿ ಬಿಳಿ ಮರಿಗಳು ಹುಟ್ಟುತ್ತವೆ. ಇಡೀ ಪ್ರಪಂಚನೇ ಒಂದು ಸತಿ ನಿಬ್ಬೆರಗಾಗಿ ನೋಡ್ತದೆ ಭಾರತದ ಕಡೆ. ಆವತ್ತಿಂದ ಬಿಳಿ ಹುಲಿ ಸಂತಾನ ನಮ್ಮಲ್ಲಿ ಶುರುವಾಗುತ್ತೆ. ಆ ಥರ ಹುಲಿಗಳಿಗೆ ಬಿಳಿ ಹುಲಿ ಇರ್ಬೋದು. ಈಗ ಇಡೀ ಪ್ರಪಂಚದಲ್ಲಿ ಏನೇನು ಪ್ರಾಣಿಗಳಿದ್ದಾವೆ ಅಲ್ಲೆಲ್ಲ ಒಂದು ಚಮತ್ಕಾರನೇ ನಡೀತಿದೆ. ಪ್ರಕೃತಿಯ ನಿಗೂಢ ನಡೆ ನಡೀತಾ ಇದೆ. ಮುಂದೆ ಒಂದಾನೊಂದು ಕಾಲಕ್ಕೆ ಬಹುಶಃ ಈಗಿನ ಪ್ರಾಣಿಗಳ ಬಣ್ಣ ಎಲ್ಲ ಬದಲಾಗ್ಬೋದು. ಅದೇ ಬಿಳಿ ಬಣ್ಣ.
ಕಾಟಿಗಳಿರ್ಬೋದು, ಕಡವೆಗಳಿರ್ಬೋದು, ಜಿಂಕೆಗಳಿರ್ಬೋದು, ಇಲಿಗಳಿರ್ಬೋದು, ಹೆಬ್ಬಾವುಗಳಿರ್ಬೋದು, ನಾಗರಹಾವುಗಳಿರ್ಬೋದು, ಕಾಗೆಗಳಿರ್ಬೋದು, ಇನ್ನು ಯಾವ್ಯಾವ ಪ್ರಾಣಿ, ಇನ್ನು ಕಾಂಗ್ರಗಳಿರ್ಬೋದು ಆಸ್ಟ್ರೇಲಿಯಾದಲ್ಲಿ, ಇಲ್ಲ ಆಫ್ರಿಕದ ಕಾಡಲ್ಲಿರೋ ಸಮನ್ನ ಹುಲ್ಲುಗಾವಲಿನ ಆನೆಗಳಿರ್ಬೋದು, ಎಲ್ಲವೂ ಬಿಳಿ ಹುಟ್ಟುತ್ತಾ ಇದ್ದಾವೆ. ಈ ತಳಿಗೆ ಇಂಗ್ಲೀಷಲ್ಲಿ ಅಲ್ಬಿನೋ ಅಂತಾರೆ. ಅಲ್ಬಿನೋ ಅಂದರೆ ಒಂದು ಪ್ರಾಣಿಯ ದೇಹದಲ್ಲಿರೋ ಕ್ರೋಮೋಸೋಮ್ಗಳ ಏರುಪೇರಿನಿಂದ ಈ ಪ್ರಾಣಿಗಳು ಹುಟ್ಟುತ್ತಾ ಇದ್ದಾವೆ. ಇದೊಂದು ಕಾಯಿಲೆ. ಆದರೆ ಕಾಯಿಲೆ ಅಂದರೆ ಕಾಯಿಲೆ ಅಂದ್ಕೊಳ್ಳಿ ನಮ್ಮರೆಲ್ಲ ಕಾಯಿಲೆ ಕಾಯಿಲೆ ಅಂತ, ಕಾಯಿಲೆ ಅಲ್ಲ ಅದು. ಅದೊಂದು ಸ್ಕಿನ್ನಲ್ಲಿ ಬದಲಾವಣೆ, ಕ್ರೋಮೋಸೋಮ್ಗಳಲ್ಲಿ ಆಗುವ ಬದಲಾವಣೆಗಳಿಂದ ಇಂಥ ಪ್ರಾಣಿಗಳಿಗೆ ಅಲ್ಬಿನೋ ಅಂತಾರೆ. ಮೊಸಳೆಗಳಿರ್ಬೋದು, ಎಲ್ಲ ಕಡೆನೂ ಬಿಳಿ ಬಿಳಿ ಎಲ್ಲ ಹುಟ್ಟುತ್ತಾ ಇದ್ದಾವೆ. ಇತ್ತೀಚೆಗೆ ಇನ್ನೂ ಒಂದು 3 ತಿಂಗಳ ಹಿಂದೆ ಒರಿಸ್ಸಾದ ಕಾಡಲ್ಲಿ ಒಂದು ಕಪ್ಪು ಪಟ್ಟೆಯರ ಒಂದು ಹೆಬ್ಬುಲಿ ಕಾಣಿಸ್ಕೊಂಡಿದೆ. ಕಪ್ಪು ಚಿರತೆಗಳಿರ್ಬೋದು, ಲೆಪರ್ಡ್ಗಳಿರ್ಬೋದು, ಹೀಗೆ ಇಡೀ ಪ್ರಪಂಚದಲ್ಲೇ ಪ್ರಾಣಿಗಳ ಬಣ್ಣ ಬದಲಾಗ್ತದೆ. ಅಲ್ಬಿನೋ ತಳಿಗಳು ಜಾಸ್ತಿ ಆಗ್ತದೆ. ಅಷ್ಟೇ ಅಲ್ಲ, ಇದು ಕೇವಲ ಭೂಮಿ ಮೇಲಿರೋ ಪ್ರಾಣಿಗಳಲ್ಲ, ನಮ್ಮ ಸಮುದ್ರದಲ್ಲಿರೋ ಡಾಲ್ಫಿನ್ಗಳು ಬಿಳಿ ಬಣ್ಣದ ಹುಟ್ಟುತ್ತಾ ಇದ್ದಾವೆ. ಇದೊಂದು ಪ್ರಕೃತಿಯ ನಿಗೂಢ ನಡೆ, ಇದಕ್ಕೆ ಅಲ್ಬಿನೋ ಅಂತಾರೆ. ಇರಲಿ. ಆಮೇಲೆ ಹುಲಿಗಳು ಮನುಷ್ಯನ ಹಿಂಭಾಗದಿಂದ ದಾಳಿ ಮಾಡ್ತವೆ, ಕಣ್ಣಿಗೆ ಹೆದರಿ. ಲಾಸ್ಟಿಗೆ ಮನುಷ್ಯನ ತಿನ್ನಬೇಕಾದ್ರೂ ಹುಲಿಗಳು ಮನುಷ್ಯನ ಮುಖ ಕೆಳಗೆ ಮಾಡಿ ಹಾಕಿ ಬೆನ್ನು ಕಣ್ಣಿಂದ ತಿಂತವೆ. ಆಮೇಲೆ ಹುಲಿಗಳಿಗೆ ವಾಸನೆ ಇಲ್ಲ, ಹಾಗಾಗಿ ಮತ್ತೆ